ಜೈ ಭುವನೇಶ್ವರಿ. ನಮಸ್ತೆ ಕರ್ನಾಟಕ. ನಾನು ನಿಮ್ಮನೆ ಮಗಳು ಗೀತಾ. ಇವತ್ತು ಚಿಕ್ಕಬೊಮ್ಮನಹಳ್ಳಿಗೆ ಬಂದಿದ್ದೀವಿ. ಒಬ್ಬರು ವಿಶೇಷವಾದಂತಹ ಅಡುಗೆ ಮಾಡಿ ತೋರಿಸ್ತೀನಿ, ನಮ್ಮನೆಗೂ ಬನ್ನಿ ಅಂತ ಕರೆದಿದ್ರು, ಹಾಗಾಗಿ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಯಾವ ಅಡುಗೆ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಮೋರೆ ನಮಸ್ತೆ. ನಮಸ್ತೆ ಮೇಡಮ್. ನಮ್ಮದು ಇದೇ ಮನೆ ರೀ. ನಮ್ಮ ಹೆಸರು ಸೋಮ ಅಂತೇಳಿ. ಇವತ್ತಿನ ದಿನ ನಾವು ಎಳ್ಳು ಹೋಳಿಗೆಯಿಂದ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ. ನೀವು ಒಳಗಡೆ ಬರ್ಬೋದು. ಖಂಡಿತ. ಯಾಕಂದ್ರೆ ಇವರು ಬೆಂಗಳೂರು ಬರ್ಲಿಕ್ಕೆ ಆಗಲ್ಲ, ನನಗೂ ಅಂದ್ರೆ ತುಂಬಾ ಅಡುಗೆ ಮಾಡ್ತಿರ್ತಾರಂತೆ, ನನಗೆ ಬೆಂಗಳೂರು ಬರೋದಕ್ಕಾಗಲ್ಲ, ಮಕ್ಕಳಿದ್ದಾರೆ, ಹಾಗಾಗಿ ನೀವೇ ಬನ್ನಿ ಅಂದ್ರು. ಹಾಗಾಗಿ ನಾವು ಚಿತ್ರದುರ್ಗ ಜಿಲ್ಲೆ ಚಿಕ್ಕಬೊಮ್ಮನಹಳ್ಳಿ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಉಮಾ ಅವರು ಎಳ್ಳೊಬ್ಬಟ್ಟು ಮಾಡಿ ತೋರಿಸ್ತಾರಂತೆ, ಬನ್ನಿ. ಉಮಾ ಅವರ ಇವತ್ತು ನಮ್ಗೆ ವೀಕ್ಷಕರಿಗೆ ಏನ್ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ನಾವು ಇವತ್ತಿನ ದಿನ ಎಳ್ಳು ಹೋಳಿಗೆ ಮಾಡುವ ವಿಧಾನ ತೋರಿಸ್ತಾ ಇದ್ದೀವಿ. ಯಾವ ಸಾಮಗ್ರಿಗಳು ಬೇಕು ಅದಕ್ಕೆ? ಇದೆ ಫಸ್ಟ್ ಇದು ಎಳ್ಳು ರೀ, ಆಮೇಲೆ ಬೆಲ್ಲ ಮತ್ತೆ ಮೈದಾ ಹಿಟ್ಟು. ಇದು ಯಾವ ರೀತಿ ಮಾಡ್ಬೇಕಂದ್ರೆ ಈ ತರ ಹೊಲ ಹಚ್ಕೊಂಡಿದೀವ, ಇದನ್ನ ಒಲೆಯಲ್ಲಿ ಹಂಚಿಟ್ಬಿಟ್ಟು ಕಾಯಿಸಿದೀವಿ. ಈಗ ಆಲ್ರೆಡಿ ಹಂಚು ಕಾದಿದೆ. ಈಗ ಎಳ್ಳು ಈ ತರ ಇದ್ರಲ್ಲಿ ಹಾಕ್ತೀನಿ. ಹಾಕಿ ಇದನ್ನ ಬಿಸಿ ಮಾಡ್ಕೊಳ್ಳೋದು. ಅಂದ್ರೆ ಎಳ್ಳೇನಾದ್ರೂ ಕಪ್ಪಾಗೋರ್ಗು ಹುರ್ಕೊಂಡು? ಇಲ್ಲ ಇಲ್ರಿ, ಸ್ವಲ್ಪ ಇದು ಲೈಟ್ ಆಗಿ ಸ್ವಲ್ಪ ಇದು ಮಾಡ್ಕೊಳ್ಳೋದು. ಮಾಡ್ಕೊಂಡು ಇದನ್ನ ತಕೊಳ್ಬೇಕು. ಒಲೆಯಲ್ಲಿ ಅಡಿಗೆ ಮಾಡ್ತಾ ಇರ್ತೀರಾ ನೀವು? ಮಾಡ್ತೀವ್ರಿ. ಯಾವಾಗಾದ್ರೂ ಅಂದ್ರೆ ಪ್ರತಿದಿನ ಇಲ್ಲೇ ಒಲೆಯಲ್ಲಿ ಅಡಿಗೆ ಮಾಡೋದು ನೀವು? ಮಾಡ್ತೀವ್ರಿ. ಇವಾಗ ಉಟ್ಕೊಂಡಿರೋದನ್ನ ಬಟ್ಟೆಗೆ ಹಾಕ್ತಿದ್ದೀರಾ. ಚಿಟಪಟ ಚಿಟಪಟ ಶಬ್ದ ಬರ್ತಿದೆಯಲ್ಲ? ಹ್ಞೂನ್ರಿ, ಬರುತ್ತೆ. ಇವಾಗ ಮಿಕ್ಸಿಯಲ್ಲಿ ಹಾಕೊಂಡು ಮತ್ತೆ ಇದನ್ನು ಬೆಲ್ಲ ಸಣ್ಣಾಗಿ ಕುಟ್ಕೋಬೇಕು. ಕುಟ್ಕೊಂಡು ಮತ್ತೆ ಎಳ್ಳು ಫಸ್ಟ್ ಹಾಕೊಂಡು ಅದನ್ನ ಮಿಕ್ಸಿ ಒಳಗಡೆ ಬೆಲ್ಲ ಹಾಕ್ಬೇಕು. ಆಮೇಲೆ ಹಾಕ್ಬಿಟ್ಟು ಅದನ್ನೆಲ್ಲ ಎರಡು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಅದನ್ನ ಕೈಯಿಂದ ನಾವು ಇದು ಮಾಡ್ಬೇಕು. ಇವಾಗ ಮಿಕ್ಸಿಗೆ ಹಾಕೊಂತೀರಾ? ಮಿಕ್ಸಿಗೆ ಈಗ ಎಳ್ಳನ್ನ ಈ ರೀತಿ ಹಾಕೊಳ್ಳೋದು. ಹಾಕೊಂಡು ಇದನ್ನ ಮಿಕ್ಸಿ ಒಳಗಡೆ ಇಟ್ಟು ನುಣುಪಾಗಿ ಮಾಡ್ಕೊಳ್ಳೋದು. ಹೌದಾ? ಇವಾಗ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಮಾಡ್ಬೇಕಾ? ಇದು ಬೆಲ್ಲನ ಇದನ್ನ ತಗೋಬೇಕು. ಇದನ್ನ ತಗೊಂಡು ಒಂದು ಕವರಿನ ಮೇಲೆ ಇಟ್ಬಿಟ್ಟು ಗುಂಡಿನಿಂದಾಗ್ಲಿ ಅಥವಾ ಉಣುಕು ಯಾವ್ದಾದ್ರು ಇದರಿಂದ ವಸ್ತುವಿನಿಂದ ತಗೊಂಡು ಇದನ್ನ ಸಣ್ಣಾಗಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಬೇಕಾ? ಮಾಡ್ಕೋಬೇಕು. ಇಡ್ಲಿಂದ ಪುಡಿ ಆಗಿದ್ದಾರೆ. ಈಗ ಈ ಬೆಲ್ಲ ಕುಟ್ಕೊಂಡಿದೀವ, ಇದನ್ನ ಎಳ್ಳು ಪುಡಿ ಆಗಿದೆ, ನುಣ್ಣಗಾಗಿದೆ. ಈಗ ಬೆಲ್ಲ ಒಂದೇ ಸಲ ಉಂಡೆ ಹಾಕ್ಬಿಟ್ರೆ ನುಣ್ಣಗಾಗಲ್ಲ ಅಂತ ಈ ರೀತಿ ಈ ತರ ಸಣ್ಣಕ್ಕೆ ಕುಟ್ಕೊಂಡು ಇದ್ರೊಳಗಡೆ ಹಾಕ್ಬೇಕು. ಹಾಕಿ ಮತ್ತೆ ಇದನ್ನ ಇನ್ನೊಂದ್ಸರಿ ಮಿಕ್ಸಿ ಒಳಗೆ ಹಾಕ್ಬೇಕು. ಸರಿ ಸರಿ. ಹಾಕಿ ಇದು ಆವಾಗ ರೆಡಿ ಆಗುತ್ತೆ. ಇವಾಗ ಮಿಕ್ಸಿ ಪುಡಿ ಆಯ್ತಾ? ಆಯ್ತು ಮೇಡಮ್. ಈಗ ಮೈದಾ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೆಲ್ಲ ಮತ್ತೆ ಇದು ಎಳ್ಳು ಎರಡು ಮಿಕ್ಸ್ ಮಾಡ್ಕೊಂಡು ರೆಡಿ ಆಗಿದೆ ಪುಡಿ. ಇದು ಚೆನ್ನಾಗಿ ಪುಡಿ ಆಗಿದೆ. ಚೆನ್ನಾಗಿದೆ. ಈಗ ಇದನ್ನ ಮೈದಾ ಹಿಟ್ಟಲ್ಲಿ ತಟ್ಟೆಯಲ್ಲಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಬೇಕು. ಹಾಕ್ಬಿಟ್ಟು ಇದನ್ನ ಕಲಸ್ಬೇಕು. ಸ್ವಲ್ಪ ಹೋಳಿಗೆ ಹಿಟ್ಟು ತರ, ಸ್ವಲ್ಪ ಹೋಳಿಗಿಂತ ಸ್ವಲ್ಪ ಗಟ್ಟಿಯಾಗೆ ಇರ್ಬೇಕು. ಸರಿ, ಕಲಸ್ಕೊಂತೀರ ಈಗ? ಹ್ಞೂನ್ರಿ ಮೇಡಮ್. ಎಷ್ಟು ಜನಕ್ಕಾಗತ್ತೆ ಇದು? ಇದು ಒಂದು 3 ತಪ್ಪಿದ್ರೆ 4 ಹೋಳಿಗೆ ಆಗ್ಬೋದ್ರಿ. ಹೌದಾ? ಅಂದ್ರೆ ನಮ್ಗೆ ಮನೇಲಿ ಎಷ್ಟು ಜನ ಇದಾರೆ ನೋಡ್ಕೊಂಡು ನಾವು ಮಾಡ್ಬೋದ್ರಿ. ನಮಗೆ ಬಾಳ ಬೇಕಾದ್ರೆ ಬಾಳ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ರೀ. ನಮಗೆ ಎಷ್ಟು ನಮಗೆ ಮೇಗುಳುತ್ತಾ ಅಷ್ಟು ಮಾಡ್ಬೋದ್ರಿ. ಈಗ ಹಿಟ್ಟು ಹಾಕೊಂಡಿದೀನಿ ತಟ್ಟೆಯಲ್ಲಿ. ಈಗ ಒಂದು ಚಿಟಿಗೆ ಅಷ್ಟು ಉಪ್ಪನ್ನು ಹಾಕೊಂಡಿದೀನಿ. ಮತ್ತೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬೇಕಾ? ಹ್ಞೂನ್ರಿ. ಸ್ವಲ್ಪ ನೀರ್ ಹಾಕಂಗಿಲ್ವಾ? ಹಾಕ್ಬೇಕ್ರಿ. ಸ್ವಲ್ಪ ನೀರ್ ಹಾಕ್ಬೇಕು. ಹಾಕೊಂಡು ಇದನ್ನ ಹೋಳಿಗಿಂತ್ರು ಸ್ವಲ್ಪ ಗಟ್ಟಿಯಾಗೇ ಇರ್ಬೇಕು. ಯಾಕಂದ್ರೆ ಅದು ತೆಳುವಾದ್ರೆ ಉದ್ದಕ್ಕೆ ಬರಲ್ಲ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದ್ವೆಯಾಗಿ? ಮದುವೆಯಾಗಿ 16 ವರ್ಷ ಆಯ್ತು. 16 ವರ್ಷ. ಎಷ್ಟು ಜನ ಮಕ್ಕಳು? ಇಬ್ಬರು ಹೆಣ್ಮಕ್ಳು. ಏನ್ ಓದ್ತಿದಾರಾ? ಓದ್ರಿ. ಒಬ್ರು 9th ಸ್ಟ್ಯಾಂಡರ್ಡ್, ಒಬ್ರು 5th ಸ್ಟ್ಯಾಂಡರ್ಡ್. ಕನ್ನಡ ಸ್ಕೂಲ್ ಹಾಕಿದೀರಾ? ಕನ್ನಡ ಮೀಡಿಯಂ ಅವ್ರದ್ದು ಪಬ್ಲಿಕ್ ಸ್ಕೂಲ್ ರೀ, ಇಂಗ್ಲಿಷ್ ಮೀಡಿಯಂ ಸಣ್ಣ ಅವ್ರದ್ದು. ಮಗಳಿಗೆ ಕನ್ನಡ ಸ್ಕೂಲ್ ಹಾಕಿದೀರಾ? ಇಲ್ರಿ ಮೇಡಮ್, ಅದು ಆಲ್ರೆಡಿ ಅವಾಗ ಓಪನ್ ಆಗಿದ್ದೆ. ಅವಳು ಇದ್ರಲ್ಲೇ ಆಗಿದ್ದದು. ಅವಳು ಫಸ್ಟ್ 15 ಇಸ್ವಿಯಲ್ಲೇ ಸ್ಟಾರ್ಟ್ ಆಯ್ತಾ ಈ ಪಬ್ಲಿಕ್ ಸ್ಕೂಲ್. ಅದಕ್ಕೆ ಅವಳಿಗೆ RTO ಬಿಟ್ಟಿದ್ರ, ಅದಕ್ಕೋಸ್ಕರ ಅವಳಿಗೆ ಸೇರಿಸಿದ್ವಿ.
ಇವಳಿಗೆ ಫಸ್ಟ್ ಇರ್ಲಿಲ್ಲ, ಅದಕ್ಕಾಗಿ ಕನ್ನಡ ಮೀಡಿಯಂ ಅವಳದು, ಇವಳದು ಇಂಗ್ಲಿಷ್ ಮೀಡಿಯಂ. ನೆಂದಿದೆ, ಮೆತ್ತಗಾಗಿದೆ. ಇದನ್ನ ಸ್ವಲ್ಪ ಬೌಲಲ್ಲಿ ಹಾಕೊಂಡು ಇಟ್ಟಿರ್ತೀನಿ. ಒಂದ್ 10 ನಿಮಿಷ ಬಿಡ್ಬೇಕಾದ್ರು? 10 ನಿಮಿಷ ಬಿಡ್ಬೇಕ್ರಿ. ಒಂದ್ 10 ನಿಮಿಷ ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಈಗ ಮತ್ತೆ ಎಳ್ಳನ್ನ ಇದ್ರ ತಟ್ಟೆಯಲ್ಲಿ ಹಾಕಬೇಕು. ಹಾಕೊಳ್ಳ. ಇದನ್ನು ಚೆನ್ನಾಗಿ ಹಾಕ್ಬೇಕಾ? ನೋಡ್ರಿ, ಇದನ್ನು ಸ್ವಲ್ಪ ನೀರಿಂದ ಕೈ ತೇವ ಮಾಡ್ಕೋಬೇಕು. ನೀರ್ ಹಾಕಾಗಿಲ್ಲ. ಇದನ್ನ ಸ್ವಲ್ಪ ಈ ತರ ಇದನ್ನ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡು ಹೀಗೆ ಈ ತರ ಅದನ್ನ ಇಟ್ಟು ಯಾವ ತರ ಕಲ್ಸಿದೀವೋ ಅದನ್ನು ಇದೇ ರೀತಿ ಮಾಡ್ಕೊಳ್ಬೇಕು. ಅಂದ್ರೆ ನಾವು ಬೆಲ್ಲ ಹಾಕಿದೀವಲ್ಲ, ಅದಕ್ಕೆ ಒಂಚೂರು ಕೈ ತೇವ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ಅದು ಯಾಕಂದ್ರೆ ಚಿಗಿರುತ್ತಲ್ವಾ ಬೆಲ್ಲದು, ಅದರಿಂದ ಇದು ಎರಡು ಮಿಕ್ಸ್ ಆಗಿರೋದ್ರಿಂದ ಎಣ್ಣೆ ಅಂಶ ಇರುತ್ತಲ್ವಾ, ಅದು ಇದು ಸೇಮ್ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ನೀರು ಹಾಕಾಗಿಲ್ಲ. ಇದನ್ನ ಏನ್ ಮಾಡ್ಬೇಕು, ಈ ತರ ಇದನ್ನ ನಾನ್ಕೊಂಡಿದೀವ, ಇದನ್ನ ಈಗ ಇದನ್ನ ಒಂಥರ ಉಂಡೆ ಮಾಡ್ಕೋಬೇಕು. ನಾವು ಒಬ್ಬಟ್ಟಿಗೆ ಹೋಳಿಗೆಗೆ ತಗೊಳ್ತೀವ ಅದೇ ರೀತಿ ಇದನ್ನು ಇದು ಮಾಡ್ಕೊಳ್ಬೇಕು. ಈ ತರ ಇದನ್ನ ನಾದ್ಕೊಳ್ಬೇಕ್ರಿ. ಇದನ್ನ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೋಬೇಕು. ಅಂದ್ರೆ ಮೀಡಿಯಂ ಸೈಜ್ ಉಂಡೆಗಳು ಮಾಡ್ಕೊಂಡಿರ್ಬೇಕಾ? ನಮಗೆ ಎಷ್ಟು ಬೇಕಾ, ದೊಡ್ಡ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ಸ್ವಲ್ಪ ಸಣ್ಣ ಬೇಕು, ಸಣ್ಣದಾಗಿ ಇರ್ಲಿ. ಮೀಡಿಯಂ ಅಂದ್ರೆ ಸ್ವಲ್ಪ ಕಮ್ಮಿ ತಗೊಳ್ಬೇಕು. ಈ ರೀತಿ ಈಗ ರೆಡಿ ಮಾಡಿದೀನಿ. ಚೆನ್ನಾಗಿ ಹದ್ದವಾಗಿ ಮಾಡಿದಿರ. ಈ ರೀತಿ ಮಾಡ್ಬಿಟ್ಟು ಈಗ ಮೈದಾ ಹಿಟ್ಟಂದು ನಿಂದಿದೆ. ಈಗ ಅದ್ರಲ್ಲಿ ಒಂದ್ ರೀತಿ ಯಾವ ರೀತಿ ಕಾಣಿಸ್ತಿದೆ ಅಂದ್ರೆ ರಾಗಿ ಮುದ್ದೆ ತರ ಕಾಣಿಸ್ತಾ ಇದೆ. ಚೆನ್ನಾಗಿದೆ ನೋಡ್ರಿ ಮೇಡಮ್, ಆ ರೀತಿನೇ ಇರುತ್ತೆ. ಈಗ ಇದು ಮುಗಿತಲ್ವಾ, ಈಗ ಈ ತರ ಕವರ್ ತಗೋಬೇಕು. ಕವರ್ ತಗೊಂಡು ಈ ಮಣೆ ಇಟ್ಕೊಳ್ಬೇಕು. ಈ ತರ ಮಣೆ ಇಟ್ಕೊಂಡು ಈ ತರ ಇದನ್ನ ಕವರ್ ಹಾಕಬೇಕು. ಹಾಕೊಂಡು ಇದರಲ್ಲಿ ಎಣ್ಣೆ ಹಾಕೋದು. ಎಣ್ಣೆ ಹಾಕ್ಬಿಟ್ಟು ಈ ಕಲಸಿರೋ ಹಿಟ್ಟು ಇದೆ ಅಲ್ವಾ, ಇದನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ನೆಂದಿದೆ. ಈಗ ಇದು ರೆಡಿ ಆಯ್ತಾ? ಇದು ಜಾಸ್ತಿ ಯಾವ್ದು ಮಾಡ್ತಿರ್ತೀರಾ? ಬೇಳೆ ಒಬ್ಬಟ್ಟು ಮಾಡ್ತೀರಾ, ಇಲ್ಲ ಶೇಂಗಾ ಒಬ್ಬಟ್ಟ, ಇಲ್ಲ ಎಳ್ಳು ಒಬ್ಬಟ್ಟು ಮಾಡ್ತೀರಾ? ಯಾವ್ದು ಮಾಡ್ತೀರಾ? ಬೇಳೆನೆ ಮಾಡ್ತೀವಿ. ಎನಿ ಟೈಮ್ ಅಂದ್ರೆ ಬೇಳೆನೆ ಜಾಸ್ತಿ. ಇದು ಯಾವಾಗಾದ್ರೂ ನಾವು ವರ್ಷ 6 ತಿಂಗಳ ಒಂದ್ಸಲಿ ಬೇಕಾದ್ರೆ ಮಾಡ್ಕೊಳ್ತೀವಿ. ಈ ರೀತಿ ಈಗ ತುಂಬ್ಕೊಳ್ತಾ ಇದೀವಿ ನೋಡ್ರಿ. ಹಿಂಗೆ ಹಿಟ್ಟು ತಗೊಂಡಿವ, ಈಗ ಫಿಲ್ಅಪ್ ಮಾಡಿ ಇದರಿಂದ ಕವರಿಗೆ ಹಾಕಿ ಲಟ್ಸದ್ರಿ. ಲೊತ್ತುಡಿ ತಗೊಂಡು ಇದರಿಂದ ಲಟ್ಟಿಸ್ತೀವಿ ಈ ತರ. ಚಪಾತಿ ಮಾಡೋ ತರನೇ? ಚಪಾತಿ ಮಾಡೋ ತರನೇ ಲಟ್ಸ್ಬಿಡದ. ಅಂಟ್ಕೊಳಲ್ವಾ ಅದು? ಇಲ್ರಿ, ಎಣ್ಣೆ ಹಾಕಿರ್ತೀವಲ್ವಾ, ಅದಕ್ಕೋಸ್ಕರ ಅಂಟ್ಕೊಳ್ಳೋದಿಲ್ಲ. ಮತ್ತೆ ಯಾವ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ ನೀವು? ನಾವು ಎಳ್ಳೋಳಿಗೆ, ಶೇಂಗಾ ಹೋಳಿಗೆ, ಮತ್ತೆ ಹಂಗ್ರ ಹೋಳಿಗೆ. ಹಂಗ್ರ ಹೋಳಿಗೆ? ಹೋಳಿಗೆಯಲ್ಲೇ ವಿವಿಧ ರೀತಿಯ ಹೋಳಿಗೆ ಮಾಡ್ತೀರಾ? ಹ್ಞೂನ್ರಿ, ಮಾಡ್ತೀವಿ. ಎಷ್ಟು ತೆಳ್ಳಗ್ ಬೇಕಾದ್ರೂ ಅರಿಬೋದಾ? ಮಾಡ್ಬೋದು ನೋಡಿ, ತುಂಬಾ ತೆಳ್ಳಗೆ ಚಪಾತಿ ಹರಿಯೋ ರತೋಡಿಯಲ್ಲಿ ಹರಿದಿದ್ದಾರೆ. ಈ ತರ ಮಾಡಿದೀರ. ಇದು ಹಂಚ ಆಲ್ರೆಡಿ ಕಾಯ್ದಿದೆ. ಈಗ ಆಲ್ರೆಡಿ ಕಾದಿದೆ ಇದು. ಇದರಲ್ಲಿ ಈಗ ಇದನ್ನ ಹಾಕ್ಬೇಕು. ಇಲ್ಲಿ ಪಕ್ಕದಲ್ಲಿ ನೀರ್ ಇಟ್ಟಿದಿರಲ್ಲ, ಏನಕ್ಕೆ? ಇದು ನಾವು ಏನಕ್ಕಂದ್ರೆ ಮನೆಯಲ್ಲಿ ಹೊಲದಲ್ಲಿ ಹೋಗಿ ಬರ್ತಿರ್ತಾರೆ, ಯಾವ್ದು ಈಗ ತಂಡಿಗಾಲ ಅಲ್ವಾ, ಬಿಸ್ತಿರ್ಬೇಕು, ಮಾಡ್ತಿರ್ತಾರೆ. ಅವು ಇದ್ರಲ್ಲಿ ಒಲೆಯಲ್ಲಿ ಅಡಿಗೆನೂ ಆಗುತ್ತೆ, ಇದ್ರಲ್ಲಿ ನೀರ್ ಕಾದ್ರೆ ಸ್ನಾನ ಮಾಡಕ್ ಆಗುತ್ತೆ, ಮುಖ ತೊಳಿಯಕ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಮ್ಮ ಹಳ್ಳಿ ಜನ ಇದನ್ನು ಯೂಸ್ ಮಾಡ್ತಾರ್ರಿ. ಗೀಜರು, ಆಮೇಲೆ ಇವು ಗೀಜರ್ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಕರೆಂಟ್ ನಿಂದ ಇವು ಇದಿರ್ತಾರಲ್ರಿ, ನಮಗೆ ಹಳ್ಳಿಯವರು ಬರಲ್ಲ ಹೇಳಕ್ಕೆ, ಅವನ್ನೆಲ್ಲ ಇದು ಮಾಡ್ತಾರೆ. ನಮಗೆ ಅವೆಲ್ಲ ಗೊತ್ತಿಲ್ರಿ. ನಾವು ಹಳ್ಳಿಯವ್ರೇನು ಕಟ್ಟಿಗೆಯಿಂದ ನೀರ್ ಕಾಸ್ಕೊಳ್ತೀವಿ, ಆ ಕಟ್ಟಿಗೆಲ್ಲೇ ಅಡಿಗೆ ಮಾಡ್ತೀವಿ. ಅಡಿಗೆ ಮಾಡೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ಲ? ಒಳ್ಳೇದ್ರಿ, ಆರೋಗ್ಯಕ್ಕೆ ಒಳ್ಳೇದು. ನೋಡಿ, ಈಗ ಎಳ್ಳೊಡಿಗೆ ನಮ್ದು ರೆಡಿ ಆಗಿದೆ. ತಟ್ಟೆ ಎಲ್ಲ ಹಾಕಿದ್ವಿ. ಇದನ್ನು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಖಂಡಿತ ಚೆನ್ನಾಗಿರುತ್ತೆ, ಯಾಕಂದ್ರೆ ಒಲೆಯಲ್ಲಿ ಮಾಡಿರೋದು
ನಾವೆಲ್ಲ ಗ್ಯಾಸಲ್ಲಿ ಮಾಡ್ತಿರ್ತೀವಿ. ಒಲೆ ಅಡುಗೆಯಲ್ಲಿ ಯಾವುದೇ ಒಂದು ಅಡುಗೆ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ. ಹೌದ್ರಿ ಮೇಡಮ್. ಮಾವ್ರೆ, ಎಳ್ಳು ಒಬ್ಬಟ್ಟು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದ್ರಲ್ಲೂ ಒಲೆಯಲ್ಲಿ ಮಾಡಿ ತೋರಿಸಿದ್ರ ನನಗಂತೂ ತುಂಬಾ ಖುಷಿ ಆಯ್ತು. ಈಗೆಲ್ಲ ಗ್ಯಾಸೇ ಜಾಸ್ತಿ ಬಳಸೋದು, ಹಳ್ಳಿಲಿ ಕೂಡ ಗ್ಯಾಸ್ ಜಾಸ್ತಿ ಬಳಸ್ತಾರೆ, ಆದ್ರೆ ನೀವು ಒಲೆನೇ ನಾನು ಪ್ರತಿನಿತ್ಯ ಅಡಿಗೆ ಮಾಡೋದು ಅಂತ ಹೇಳಿದಿರ. ತುಂಬಾ ಚೆನ್ನಾಗಿದೆ. ನೀವು ಮನೆಯಲ್ಲಿ ಎಳ್ಳು ಒಬ್ಬಟ್ಟು ಮಾಡ್ಕೊಂಡು ತಿನ್ನಿ. ಹಾಗೆ ಹಲವಾರು ಒಬ್ಬಟ್ಟು ಸಹ ಮಾಡ್ತಾರಂತೆ. ಇವಾಗ ನಮ್ಗೆ ಎಳ್ಳು ಒಬ್ಬಟ್ಟು ಮಾಡ್ಕೊಟ್ಟಿದ್ದಾರೆ, ತುಂಬಾ ರುಚಿ ಅದ್ಭುತವಾಗಿದೆ. ಸೂಪರ್. ಮೌರೆ, ನಮ್ಗೆ ಎಳ್ಳೊಬ್ಬಟ್ಟು ಮಾಡ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ರುಚಿ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು.